ವಾತಾವರಣವನ್ನು ನಮ್ಮ ಸತ್ಯನಾರಾಯಣ ಅಂತೇಳಿ ಒಬ್ಬ ಸಹ ಶಿಕ್ಷಕ ಬಂದು ಸಂಪೂರ್ಣವಾಗಿ ಆ ವಾತಾವರಣವನ್ನು ಹಾಳುಗಡುತ್ತಾ ಇದ್ದಾರೆ. ಪೋಷಕರಿಗೆ, ನಮ್ಮ SDMCಯ ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡೋದು ಮತ್ತು ಕೆಲವೊಂದು ಆಡಿಯೋ ರೆಕಾರ್ಡು, ಅವರು ನಮ್ಮ ಮಹಿಳೆಯರಿಗೆ ಕಳಿಸಿರ್ತಕ್ಕಂಥ ಮೆಸೇಜ್ಗಳು ಅವನ್ನೆಲ್ಲ ಇಟ್ಟು ನಾವು ಇವತ್ತು ಈ ಒಂದು ವರ್ಷದಿಂದಲೇ ನಾವು ಕೊಟ್ಟಿದ್ದೀವಿ DO ಆಫೀಸಿಗೆ. ಇವತ್ತು SDMC ಕಮ್ಮಚ್ಚಿಯವರು ಈ ದಿನ ಮನವಿ ಕೊಟ್ಟಿದ್ದಾರೆ. ಸತ್ಯನಾರಾಯಣ ಅನ್ನುವ ಒಬ್ಬ ಶಿಕ್ಷಕರ ಮೇಲೆ ದೂರನ್ನು ಕಳೆದ 1 ವರ್ಷದಿಂದಲೂ ಕೊಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಯಿಂದ ಒಂದು ಎನ್ಕ್ವೈರಿನೂ ಕೂಡ ಆಗಿತ್ತು. ಆದರೆ ಅಪೋಲಜಿ ಬರೆದು ಕೊಟ್ಟಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗಿದ್ರು. ಮತ್ತೆ ಇತ್ತೀಚೆಗೆ ಒಂದು ತಿಂಗಳ ಈಚೆಗೆ ಮತ್ತೆ ಸ್ವಲ್ಪ ತೊಂದರೆಯನ್ನು ಶಾಲೆಯ ಶಿಕ್ಷಕರಿಂದ ಆಗ್ತಾ ಇದೆ ಅಂತೇಳಿ ದೂರನ್ನು ಕೊಟ್ಟಿದ್ರು. ಆ ದೂರನ್ನು ಮಾನ್ಯ ಉಪನಿರ್ದೇಶಕರ ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ವರದಿಯನ್ನು ನೋಡಿದ್ದಾರೆ. ಬಟ್ ಇದುವರೆಗೂ ಅದರ ಆ್ಯಕ್ಷನ್ ಆಗಿಲ್ಲ. ಯಾಕಂದರೆ ಅವರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ ಇದ್ರ ಬಗ್ಗೆ. ಅಲ್ಲಿಂದ ಯಾವುದೇ ರೀತಿಯ ಮಾಹಿತಿ DDP ಅವರಿಗೆ ಬಂದಿಲ್ಲ. ಅದಕ್ಕೋಸ್ಕರ ಮತ್ತೆ ಈ ದಿನನೂ ಕೂಡ ನಮ್ಮ SDMCಯ ಎಲ್ಲ ಸರ್ವ ಸದಸ್ಯರು ಕೂಡ ಇವತ್ತು ಈ ಸಂದರ್ಭದಲ್ಲಿ ಕಚೇರಿಗೆ ಬಂದು ಮತ್ತೆ ಮನವಿಯನ್ನು ಮತ್ತು ಏನು ಶಿಕ್ಷಕರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದೀರಿ ಅಂತ ಹೇಳಿ ಬಂದು ಮಾತಾಡ್ತಾ ಇದ್ರು. ಹಾಗಾಗಿ ಅವರಿಗೆ ಮಾನ್ಯ DDP ಇರೋರಿಗೆ ಇದು ಎಲ್ಲ ಘಟನೆಗಳು ಕಳೆದ 1 ವರ್ಷದಿಂದ ಏನೇನು ಮನವಿ ಸಲ್ಲಿಸಿದ್ದಾರೆ, ಏನೇನು ಘಟನೆ ಆಗಿದೆ ಅದರ ಸಂಪೂರ್ಣ ವಿವರವನ್ನು ಇವತ್ತು DDP ಅವರ ಕಚೇರಿಗೆ ಸಲ್ಲಿಸ್ತಾ ಇದ್ದೀವಿ ಸರ್. ಮುಂದೆ ಏನಾಗಬೇಕು ನೋಡಬೇಕು. ಥ್ಯಾಂಕ್ ಯು. ಅಮೃತ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಒಬ್ಬ ಶಿಕ್ಷಕರು ಏನು SDMC ಅಧ್ಯಕ್ಷರು ಸದಸ್ಯರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ಮಾತಾಡೋದು, ಆಮೇಲೆ ಅಲ್ಲಿರ್ತಕ್ಕಂಥ ಶಿಕ್ಷಕರ ಜೊತೆಗೆ ಅಸಭ್ಯವಾಗಿ ಮಾತಾಡ್ತಕ್ಕಂಥದ್ದು, ಊರಿನ ಹಿರಿಯರ ಬಗ್ಗೆ ಅಸಭ್ಯವಾಗಿ ಮಾತಾಡ್ತಕ್ಕಂಥದ್ದು, ಮತ್ತು ಅವರು ಕರ್ತವ್ಯ ದಿನಗಳಲ್ಲಿ ರಜೆ ಹಾಕದೆ ಬೇರೆ ಅವ್ರ ಖಾಸಗಿ ಕೆಲಸಗಳಿಗೆ ಹೋಗಿ ಮಾನ್ಯ ದಿನ ಬಂದು ಅವರೇ ಅಟೆಂಡೆನ್ಸ್ ಹಾಕೊಳ್ತಕ್ಕಂಥ ಒಂದು ನಮ್ಮ ಮಾಹಿತಿ ಇತ್ತು. ನಮ್ಮ ಗ್ರಾಮ ಪಂಚಾಯತಿಗೆ, ನಮ್ಮೆಲ್ಲ ಅಲ್ಲಿನ ಸದಸ್ಯರಿಗೆ ಹೋಗಿದ್ದಲ್ಲಿ ನಾವೆಲ್ಲ ಹೋಗೋದನ್ನು ವಿಚಾರಿಸಿದಾಗ ನೀವ್ಯಾರು ಗ್ರಾಮ ಪಂಚಾಯತಿಯವ್ರು ಕೇಳೋಕ್ಕೆ ಹಂಗೆ ನಮ್ಮ ಪಂಚಾಯತಿಯವ್ರಿಗೂ ಕೆಟ್ಟದಾಗ ಮಾತಾಡೋದು, ಗ್ರಾಮ ಪಂಚಾಯತ್ ಸದಸ್ಯನಿಗೂ ಕೆಟ್ಟದಾಗ ಮಾತಾಡ್ತಕ್ಕಂಥದ್ದು, ಮತ್ತು ಕೆಲವೊಂದು ಆಡಿಯೋ ರೆಕಾರ್ಡು, ಅವರು ಇನ್ನೊಬ್ಬ ಮಹಿಳೆಯರಿಗೆ ಕಳಿಸಿರ್ತಕ್ಕಂಥ ಮೆಸೇಜ್ಗಳು ಅವನ್ನೆಲ್ಲ ಇಟ್ಟು ನಾವು ಇವತ್ತು ಈ ಒಂದು ವರ್ಷದಿಂದಲೇ ನಾವು ಕೊಟ್ಟಿದ್ವಿ DO ಆಫೀಸಿಗೆ. ಅವರು ಅದಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಅಕ್ಷರ ದಾಸೋಹದವ್ರನ್ನ ಕಳಿಸಿದ್ರು. ಅವರು ಬಂದು ಒಂದು ಮಾಹಿತಿನ ತಗೊಂಡೋಗಿದ್ರು. ಒಂದು 3 ತಿಂಗಳಲ್ಲಿ ನಾನು ಡೆಪ್ಟೇಷನ್ ಮಾಡಿಸ್ಕೊಂಡು ಹೋಗ್ತೀನಿ, ಇಲ್ಲಿ ಇರಲಿಲ್ಲ, 3 ತಿಂಗಳು ನಂಗೆ ಅವಕಾಶ ಕೊಡಿ, ಇದಕ್ಕೆ ನಾನು ತಪ್ಪು ಮಾಡಿದ್ದು ಹೌದು ಅಂತಲೂ ಅವರನ್ನು ಬರ್ದು ಕೊಟ್ಟಿದ್ರು. ಅದಾಗಿ 1 ವರ್ಷ ಆದಮೇಲೆ ನಾವು 3 ತಿಂಗಳಾದಮೇಲೆ ಅದು ಬಿಟ್ಟಿದ್ವಿ ಆ ವಿಷಯನ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಮತ್ತು ಅದೇ ಥರ ಈ ನಮ್ಮ ಶಾಲೆ SDMC ಅಧ್ಯಕ್ಷರಾದಂಥ ಸೋಮಶೇಖರ್ ಅವ್ರಿಗೆ ನೀವ್ಯಾರು ಶಾಲೆಯ ವಿಷಯ ಕೇಳೋಕ್ಕೆ ಅಂತ ಹೇಳಿ ಅವ್ರ ಹತ್ರ ದೂರು ನಡುತ್ತೆ. ಅದನ್ನೆಲ್ಲ ನಮ್ಮ ಒಟ್ಟು ಅಲ್ಲಿ ಯಾರಿಗೂ ಗೌರವ ಕೊಡದೆ ಶಿಕ್ಷಕ ರೀತಿಯಲ್ಲಿ ನಡ್ಕೊಂಡೇ ಇರೋದನ್ನು ನಮಗೆ ಬೇಜಾರು ತಂದಿದೆ. ಮತ್ತು ಆ ಥರದವ್ರು ಇರೋದ್ರಿಂದ ಮಕ್ಕಳು ಎದುರುಗಡೆ ಕೆಟ್ಟ ಭಾಷೆ ಮಾತಾಡ್ತಿರೋದು. ನೀವು ಬಂದು ನಮ್ಮ CC ಕ್ಯಾಮ್ರಾ ಅಬ್ಸರ್ವ್ ಮಾಡಿದ್ರೆ ಶಾಲೆಯಲ್ಲಿ 24 ಗಂಟೆ ಅವ್ರೇನು ಸ್ಕೂಲ್ ಅವರಲ್ಲಿ ಇರ್ತಾರಲ್ಲ 7-8 ಅವರ್, ಅದಷ್ಟು ಅವರು ಅವ್ರ ಇದು ಕಿವಿಯಲ್ಲೊಂದು ಹೆಡ್ಫೋನ್ ಇರ್ತದೆ. ಈ ಥರ ಶಿಕ್ಷಕರು ಯಾರು ಹೆಡ್ಫೋನ್ ಹಾಕೊಂಡು ಪಾಠ ಮಾಡೋದು ಇದೇ ಫಸ್ಟ್ ನಾನು ನೋಡ್ತಾ ಇದ್ದೆ ಪ್ರೈಮರಿ ಹಂತದಲ್ಲಿ. ಈ ಥರ ಆನ್ಲೈನ್ ಶಿಕ್ಷಣ ಏನು ನೀಡೋವಂಥ ಸಂದರ್ಭ ಇಲ್ಲ ಅಲ್ಲಿ. ಆದರೂ ಅವರು ಕಿವಿಗೆ ಹೆಡ್ಫೋನ್ ಹಾಕೊಂಡೇ ಇರೋದು, ಫೋನ್ ಮಾಡ್ತಾನೆ ಇರೋದು. ಮಕ್ಕಳು ಅವ್ರನ್ನ ಫಾಲೋ ಮಾಡಿದ್ರೆ ನಿಜವಾಗ್ಲೂ ಅವ್ರು ಉತ್ತಮ ಮಕ್ಕಳಾಗಿ ಅಲ್ಲಿಂದ ಹೊರಗೊಂಬಕ್ಕೆ ಆಗಲ್ಲ. ನಮ್ಮ ಶಾಲೆಗೆ ಒಂದು ಉತ್ತಮ ಹೆಸರಿದೆ ತಾಲೂಕಿನಲ್ಲಿ. ಅಮೃತ KPS ಅಂದರೆ ತಾಲೂಕಿನಲ್ಲಿ ಒಂದು 2-3 ದೊಡ್ಡ ಸ್ಕೂಲ್ಗಳಿಗೆ ನಮ್ಮ ಸ್ಕೂಲ್ ಹೌದು. ನಾವು ಆ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ಸ್ಕೂಲಿನ ಹಿತಕ್ಕಾಗಿ, ನಮ್ಮೂರಿನ ಪೋಷಕರು ಮಕ್ಕಳು ಹಿತಕ್ಕಾಗಿ ನಾವು ದಯಮಾಡಿ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ, ಇಲ್ಲ ಅಂದರೆ ನಿಮ್ಮ BO ಆಫೀಸಿಗೆ ಹಾಕ್ಕೊಳ್ಳಿ. ಒಟ್ಟು ನಮ್ಗೆ ಅಲ್ಲಿ ಬೇಡ, ಅವರು ಆ ಥರದ ವ್ಯಕ್ತಿತ್ವ ಇರೋ ನಮಗೆ ಬೇಡ ಅಂತ ಹೇಳಿ ನಾವು ಇವತ್ತೊಂದು ಮನವಿ ಕೊಟ್ಟಿದ್ದೀವಿ. ಆ ಮನವಿಗೆ ಈಗ 1 ವಾರದಿಂದ ಕೊಟ್ಟಾಗಲೂ ಸ್ಪಂದಿಸಿ ಅವರೇ ಸ್ವತಃ BO ಸರ್ ಅವರೇ ಆ ಮನವಿಯನ್ನು ನೋಡಿ ಅದ್ರ ಮೇಲೆ ಅವರಿಗೆ ಡೆಪ್ಟೇಷನ್ಗೆ ಆರ್ಡರ್ ಮಾಡಿ ಸ್ವತಃ ಡೆಪ್ಟೇಷನ್ಗೆ ಕಳಿಸಿದ್ರು. ಅವರು ಡೆಪ್ಟೇಷನ್ನ ಸ್ವೀಕಾರ ಮಾಡಿಲ್ಲ. BOಗೆ ನಿಮ್ಮ ಮೇಲೆ ಕೋರ್ಟ್ ಕೇಸ್ ಮಾಡ್ತೀನಿ ನಾನು ಅಂತ ಹೆದರಿಸಿದ್ದಾರೆ. ಹಾಗಾಗಿ BO ಸರ್ ಈಗ ನಾನು ಹೆಲ್ಪ್ಲೆಸ್ ಸರ್, DDP ಗಮನಕ್ಕೆ ಇದನ್ನೆಲ್ಲ ತಂದಿದ್ದೀನಿ ಅಂತೇಳಿ ಇವತ್ತು ನಮಗೆ ಅವ್ರ ಮಾಹಿತಿಯನ್ನು ಕೊಟ್ಟಿದ್ದೆ. ಶ್ರೀರಾಮ್ ಅಂತೇಳಿ ನಾನು ಅಮೃತ ಗ್ರಾಮ ಪಂಚಾಯಿತಿಯ
ಮಾಜಿ ಅಧ್ಯಕ್ಷ ಹಾಗೂ ಅಲ್ಲಿ ನಮ್ಮ KPS ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನೂ ಹೌದು. ನಾವು ಇಡೀ ನಮ್ಮ ಹೊಸನಗರ ತಾಲೂಕಲ್ಲಿ ಒಂದೇ ಒಂದು KPS ಶಾಲೆ ಇರೋದು ನಮ್ಮ ಕಮ್ಮಚ್ಚಿ ಶಾಲೆ. ಅದಕ್ಕೆ KPS ಅಮೃತ ಅಂತಲೂ ಕರೀತಾರೆ. ಅತ್ಯುತ್ತಮವಾಗಿರ್ತಕ್ಕಂಥ ಶಾಲೆ. ಆ ಶಾಲೆಯಲ್ಲಿ ಇರ್ತಕ್ಕಂತಹ ವಾತಾವರಣವನ್ನು ನಮ್ಮ ಸತ್ಯನಾರಾಯಣ ಅಂಥೇಳಿ ಒಬ್ಬ ಸಹ ಶಿಕ್ಷಕ ಬಂದು ಸಂಪೂರ್ಣವಾಗಿ ಆ ವಾತಾವರಣವನ್ನು ಹಾಳುಗೆಡುತ್ತಾ ಇದ್ದಾನೆ. ಅದರಲ್ಲಿ ಗುಂಪುಗಾರಿಕೆ ಮಾಡೋದು, ಆ ಪೋಷಕರ ಮತ್ತು SDMC ಅವರ ಮಧ್ಯ ಗುಂಪುಗಾರಿಕೆ ಮಾಡೋದು, ಮಕ್ಕಳ ಮತ್ತು ಪೋಷಕರ ವಿರುದ್ಧ ಗುಂಪುಗಾರಿಕೆ ಮಾಡೋದು, ಇದೇ ಕೆಲಸ. ಆಮೇಲೆ ಅಲ್ಲಿ ಜಾತಿಯ ಬಣ್ಣ ಕಟ್ಟಿ ಒಬ್ಬೊಬ್ಬರಿಗೆ ಟಾರ್ಚರ್ ಕೊಡೋದು. ಆಮೇಲೆ ಜೊತೆಗೆ ಪೋಷಕರಿಗೆ ನಮ್ಮ SDMCಯ ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡೋದು. ಇದೇ ಥರ ಉದ್ದಕ್ಕೂ ಇದೆ. ಅವನಿಗೆ ಈ ಹಿಂದೆ ಅವನು ಎಲ್ಲೆಲ್ಲಿ ಡ್ಯೂಟಿ ಮಾಡಿದ್ದಾರೆ ಅದು ಎಲ್ಲ ಕಡೆಯೂ ಕೂಡ ಇದೇ ಥರ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಿ ಬಂದಿದ್ದಾನೆ. ಅನೇಕ ಉದಾಹರಣೆಗಳು ಇದ್ದಾವೆ. ಅಲ್ಲಿ ಸೈಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡೋದು. ಆಮೇಲೆ ನಮ್ಮ ಶಾಲೆಯ ಒಂದು ಬಿಸಿ ಊಟದ ಅಡುಗೆಯಲ್ಲಿ ಆಗಿರ್ತಕ್ಕಂಥ ಭಾನ್ಗಡಿ ಎನ್ಕ್ವೈರಿ ನಡೀತಾ ಇದೆ. ಒಟ್ಟು ಟೋಟಲಿ ನಮ್ಮ ಶಾಲೆಯ ವಾತಾವರಣ ಚೆನ್ನಾಗಿದ್ದಿದ್ದು ವಾತಾವರಣ ಅಶಾಂತಿಯಾಗಿರ್ತಕ್ಕಂತಹ ವ್ಯವಸ್ಥೆ ಎಲ್ಲ ಮಾಡ್ತಾ ಇರೋದು. ಮತ್ತು ಪೋಷಕರ ಸಭೆಗೆ ಒಂದು ದಂಡು ಕಟ್ಕೊಂಡು ಬಂದ್ಬಿಡೋದು, ದುಡ್ಡು ಕೊಟ್ಟು ಕರೆಸೋದು ಪೋಷಕರಿಗೆಲ್ಲ. ಈ ರೀತಿ ವ್ಯವಸ್ಥೆಯಾಗಿ ಎಲ್ಲ ಆಗ್ತಾಯಿದೆ. ಇದನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನಾವು BO ಮತ್ತು DDPಗೆ ಮನವಿ ಕೊಟ್ಟು ಖುದ್ದಾಗಿ KPS ಶಾಲೆಗೆ, ನಮ್ಮ ಶಾಲೆಗೆ ಕರೆಸಿದ್ವಿ. ಅವರು ವಾಗ್ದಾನ ಮಾಡಿದರು ನಮಗೆ, ಇವನಿಗೆ ಬೇರೆ ಕಡೆ ವರ್ಗಾವಣೆ ಮಾಡ್ತೇವೆ ಅಥವಾ ಡೆಪ್ಯುಟೇಷನ್ ಮಾಡ್ತೀವಿ ಅಂತೇಳ್ಬಿಟ್ಟು ವಾಗ್ದಾನ ಕೊಟ್ಟು ಹೋಗಿದ್ರು. ಆದರೆ ಈವರೆಗೂ ಮಾಡ್ತಾ ಇಲ್ಲ. ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ದಯಮಾಡಿ ನಮಗೆ ನಮ್ಮ ಶಾಲೆಯಿಂದ ಅವನಿಗೆ ಬೇರೆ ಕಡೆ ವರ್ಗಾವಣೆನೋ ಡೆಪ್ಯುಟೇಷನ್ನೋ ಏನಾದರೂ ಮಾಡಬೇಕು. ಏನೂ ಆಗಲಿಲ್ಲ ಅಂತ ಹೇಳಿದ್ರೆ ಅತ್ಲಾಗ ಅವನಿಗೆ ಸಸ್ಪೆಂಡ್ ಏನಾದರೂ ಮಾಡಿ ಅಂಥೇಳಿ ಇವತ್ತು ಕೇಳಲಿಕ್ಕೆ BO ಹತ್ರ ಕೇಳಲಿಕ್ಕೆ ಬಂದಿದ್ದೆ. ಅಂತೇಳಿ ನಾನು KPS ಕರ್ನಾಟಕ ಪಬ್ಲಿಕ್ ಸ್ಕೂಲು ಗರ್ತಿಕೆರೆ ಕಾರ್ಯಾಧ್ಯಕ್ಷ. ಅಂದರೆ ಇದರ ಅಧ್ಯಕ್ಷರು ಮಾನ್ಯ ಶಾಸಕರು ತೀರ್ಥಹಳ್ಳಿ ಕಚೇರಿ ಬರುತ್ತೆ. ಇದು 1.5-2 ವರ್ಷದಿಂದ ನಮಗೆ ಸತ್ಯನಾರಾಯಣ ಅಂತ ಒಬ್ಬ ಮಾಸ್ಟ್ರು ಬಂದರು. ಅವ್ರು ಬಂದ ನಂತರದಲ್ಲಿ ಎಲ್ಲೋ ಒಂದು ಕಡೆಗೆ ಶಾಲೆ STMC ಮತ್ತು ಪೋಷಕರ ಮಧ್ಯೆ ಒಂದಲ್ಲ ಒಂದು ಗೊಂದಲಗಳು. ಒಂದು ಪ್ರಾರಂಭದಲ್ಲಿ ನಮ್ಮ STMC ಉಪಾಧ್ಯಕ್ಷ ಸುರೇಂದ್ರ ಅವರ ಮೇಲೆ ಗಲಾಟೆ ಆಯಿತು. ಗಲಾಟೆ ಹೇಗೆ ಅಂದರೆ ಅವರು ಮಕ್ಕಳನ್ನ ಒಂದು 40 ಮಕ್ಕಳನ್ನ ಟೂರ್ ಕರ್ಕೊಂಡು ಹೋಗಿದ್ರು. ನಮ್ಮಲ್ಲಿ 320 ಮಕ್ಕಳಿದ್ದಾರೆ. ಅದು 160 ಮಕ್ಕಳು 170 200 ಚಿಲ್ಲರೆ ಮಕ್ಕಳಿಗೆ ರಜಾ ಘೋಷಣೆ ಮಾಡಿದ್ರು. ನಾನು ಇರಲಿಲ್ಲ, ನಾನು ಎಲ್ಲಕ್ಕೆ ಬೇರೆ ಕಡೆ ಹೊರಗಡೆ ಹೋಗಿದ್ದೆ. ಆಗ ಅವ್ರು ಬಂದು ಶಾಲೆಗೆ ಬಂದು ಫೋನ್ ಮಾಡಿದಾಗ ಅವ್ರು ಫೋನ್ ಎತ್ತಿಲ್ಲ. ಅವ್ರೇನು ಮಾಡಿದರೆ BOಗೆ ಫೋನ್ ಮಾಡಿದ್ದಾರೆ. BOಗೆ ಫೋನ್ ಮಾಡಿ BO ಅವ್ರಿಗೆ ಫೋನ್ ಮಾಡಿದ್ಮೇಲೆ ಯಾಕ್ರಿ ಹಿಂಗೆ ಮಾಡಿದ್ದೀನಿ ಅಂದಮೇಲೆ ಆಮೇಲೆ ನಮ್ಮ STMC ಉಪಾಧ್ಯಕ್ಷರಿಗೆ ಹೀನಾಮಾನ, ಅದು ವಾಯ್ಸ್ ರೆಕಾರ್ಡೆಲ್ಲ ಇದೆ, ಸಿಕ್ಕಾಪಟ್ಟೆ ಜೋರು ಮಾಡಿದ್ದಾರೆ. ಅವಾಗ ಏನಾಗಿದೆ ಅಂದರೆ ಒಂದು ಸಂಧಾನ ಆಗಿದೆ, ಇನ್ನು ಮುಂದಿನ ದಿನಗಳು ಈ ರೀತಿ ಮಾಡಲ್ಲ, ನಾನು ಈ ಜೂನ್ ತನಕ ಮಾತ್ರ ಇರ್ತೀನಿ. ಹಾಗಾಗಿ ಇದೊಂದು ಸರಿ ನನಗೆ ಮಾನವೀಯತೆ ದೃಷ್ಟಿಯಿಂದ ನನಗೊಂದು ಅವಕಾಶ ಕೊಡಿ ಅನ್ನೋ ದೃಷ್ಟಿಯಿಂದ ಕೊಟ್ಟು ಅದು BO ಆಫೀಸಲ್ಲಿ ರೆಕಾರ್ಡ್ ಇದೆ. ಅದಾದ ನಂತರದಲ್ಲಿ ಈಗ ಶಾಲೆ ಏನಾಯಿತು ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಥವಾ ಹೊಸ ಬಿಲ್ಡಿಂಗ್ ಆಯಿತು, ಶಿಫ್ಟ್ ಆದಮೇಲೆ ಒಂದಿಷ್ಟು ಇಂಟರ್ಲಾಕಿನ ವ್ಯವಸ್ಥೆ ಮಾಡಬೇಕಾಗಿತ್ತು. ಆ ಕೆಲಸಗಳಲ್ಲಿ ತುಂಬ ಒಂದು 8-10 ಲಕ್ಷ ರೂಪಾಯಿ ಹಾಕಿ ನಾವು ಕೆಲಸವನ್ನು ಮಾಡಿದ್ವಿ. ಆ ಶಾಲೆಗೆ ಬಂದರೆ ಗೊತ್ತಾಗುತ್ತೆ. ಇದರ ಮಧ್ಯೆನೂ ಈಗ 1.5 ತಿಂಗಳಿಂದ ಶಾಲೆಯ ವಾರ್ಷಿಕೋತ್ಸವ ಮಾಡಬೇಕಾಯ್ತು. ವಾರ್ಷಿಕೋತ್ಸವ ಮಾಡಬೇಕಾಗ STMC ಮೀಟಿಂಗ್ ಕರೆದು ಒಂದು ತೀರ್ಮಾನಕ್ಕೆ ಬಂತು, 26-27 ಮಾಡುವುದು ಅಂತೇಳಿ. ಈ ತೀರ್ಮಾನವನ್ನು ನಮಗೆ ಗೊತ್ತಿಲ್ಲದಂಗೆ 29ಕ್ಕೆ ಅಂತೇಳಿ ಡೇಟನ್ನು ಮುಂದೆ ಹಾಕಿಬಿಟ್ರು. ಆಗ STMC ಕೇಳಕ್ಕೆ ಹೋದಾಗ ನಿಮ್ಮ STMCರಿಗೂ ನಮಗೆ ಸಂಬಂಧ ಇಲ್ಲ, ನಿಮ್ಮನ್ನ ಏನ್ರಿ ಕೇಳಬೇಕು ಅಂತೇಳಿ ಅವಾಚ್ಯ ಶಬ್ದಗಳಿಂದ. ಯಾಕೆಂದರೆ ಈ STMC ಅಧ್ಯಕ್ಷರು ಶಾಸಕರಾಗಿರ್ತಾರೆ, ಶಾಸಕರಿಗೂ ಗೌರವ ಕೊಡದೆ, ಶಾಸಕರು ಯಾರೇ ಆಗಲಿ ಡೋಂಟ್ ಕೇರ್ ಅನ್ನೋ ಮಾತನ್ನು ಆಡ್ತಾ ನಮ್ಮ ಶಾಲೆಯಲ್ಲಿ ತುಂಬ ಅಲ್ಲೇನಾಗಿದೆ ಟೀಚರ್ಸ್ಗಳ ಮಧ್ಯೆನೂ ತುಂಬ ಅವಾಚ್ಯ ಶಬ್ದಗಳನ್ನು ಮಾತಾಡ್ತಾ ಇರುವಂಥದ್ದು. ಮತ್ತು STMCಗೆ ನಿಮ್ಮ STMC ಹಿಂದೆನೂ ಮಾಡ್ಕೊಂಡು ಹೋಗ್ತಿದ್ದೀನಿ, ಶಾಸಕರೇ ಬಂದು ತೀರ್ಮಾನ ಮಾಡ್ತಾರೆ, ಮಾತಾಡಿದ್ದೀನಿ, ಮಿನಿಸ್ಟ್ರು ನನಗೆ ಸಹಕಾರ ಕೊಟ್ಟಿದ್ದಾರೆ, ಮಿನಿಸ್ಟರ್ ನೀವು ಕೆಲಸ ಮಾಡೋ ಅಂದಿದ್ದಾರೆ. ಈ ಥರ ಸುಳ್ಳೆ ಮಿನಿಸ್ಟ್ರ್ ಆಫೀಸಿಗೆ ಹೋದಾಗಲೂ ಅವರು ಏನು ಹೇಳಿದ್ರು, ಹೋದಾಗಲೂ ಅವ್ರ ಹತ್ರನೂ ಹೇಳಿಸಿ ಮಾಡಿದ್ವಿ. ಸುಮ್ಮನೆ ಎಲ್ಲರನ್ನೂ ಬ್ಲಾಕ್ ಮೇಲ್ ಮಾಡುವಂಥ ತಂತ್ರವನ್ನು ಮಾಡ್ತಾ ಇದ್ದಾನೆ. ಮತ್ತು ಈಗ ಜಾತಿಗಳ ಮಧ್ಯೆ ಸಂಘರ್ಷಕ್ಕೆ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಹಿಂದೆ ಸರ್ಕಾರದ ಒಂದು ಗೈಡ್ಲೈನ್ ಇದೆ, ನೀವು ಹಳೆ ವಿದ್ಯಾರ್ಥಿಗಳ ಸಂಘ ಮಾಡಬೇಕು ಅಂತೇಳಿ. ಆ ಹಳೆ ವಿದ್ಯಾರ್ಥಿಗಳ ಸಂಘ ಮಾಡಿದಾಗ ಅದಕ್ಕೆ ಬಶೀರ್ ಅಹಮದ್ ಅನ್ನೋರು ಒಬ್ಬರು ಆಯ್ಕೆ ಆಗ್ತಾರೆ. ನೀವು ಹೋಗಿ ಆ ಸಾಬಣ್ಣನ ಅಧ್ಯಕ್ಷರು ಮಾಡಿದಲ್ಲ, ಬೇರೆ ಯಾರಲೇ ಇಲ್ಲ ಅನ್ನೋ ಈ ಥರದ ಅನೇಕ ವಿಚಾರಗಳು. ಈಗ ಯಾಕೆಂದರೆ ಶಾಸಕರ ನೇತೃತ್ವದಲ್ಲಿ ನಾನು ಅಲ್ಲಿ ನನ್ನ ಮಕ್ಕಳ ಶಾಲೆಗೇನು ಹೋಗ್ತಿಲ್ಲ, ಆದರೆ ಶಾಸಕರ ಅಧ್ಯಕ್ಷರಿಂದ ಅವರಿಗೆ
ಯಾರು ಹೋಗ್ತಾರೆ ಅಂತ ಅವ್ರು ಕಾರ್ಯಾಧ್ಯಕ್ಷರು ಮಾಡ್ತಾರೆ. ಹಾಗಾಗಿ ನಾನು ಅವ್ರ ಮಕ್ಕಳೇ ಎಲ್ಲ ಅವ್ರನ್ನ ಕಾರ್ಯಾಧ್ಯಕ್ಷರು ಮಾಡಿದ್ದಾರೆ. ಈ ಥರ ಸಿಕ್ಕಾಪಟ್ಟೆ ಇನ್ನೋಸೆನ್ಸ್ ಆಗಿ ಮಾತಾಡುವಂಥದ್ದು. ಅವನಿಗೆಲ್ಲೋ ಒಂದು ಕಡೆ ನಮಗೆ ಅನಿಸುತ್ತೆ ಅವನಿಗೆ ಸ್ವಲ್ಪ ಎಲ್ಲ ಮೈಂಡೇ ಇದಾಗಿ ಅಷ್ಟು ಬೇಜಾರಂತದೆ. ಇವತ್ತು ಸಹ ಶಾಲೆಗೆ ಹೋದಾಗ ಸಿಕ್ಕಾಪಟ್ಟೆ ಆ ಟೀಚರ್ಸ್ಗಳಿಗೆ ಬೈಯೋ ಅಂಥದ್ದು ಆ ಆಡಿಯೋ ಎಲ್ಲ ಇದೆ ಕೊಡ್ತೀವಿ. ಹಾಗಾಗಿ ನಾವು ಈಗಾಗಲೇ DDPI ಅವರಿಗೆ ಹೋಗಿ ಒಂದು 15 ತಿಂಗಳಿಂದ ಹೋಗಿ ಅವ್ರ ಪರ್ಸನಲ್ ಆಫೀಸಲ್ಲಿ ಕೂತ್ಕೊಂಡು ಅವ್ರ ಆಡಿಯೋ ವಿಡಿಯೋ ಎಲ್ಲ ತಿಳಿಸಿ, ಇಂಥವನಿದಾನ ಮರ ಇವನು ಫಸ್ಟ್ ಇವನ್ನ ಬೇರೆ ಕಡೆ ಡೆಪ್ಯುಟೇಷನ್ ಮಾಡಬಾರ, ಇವನ್ನ ಡಿಸ್ಮಿಸ್ಸೇ ಮಾಡ್ತೀವಿ ಅನ್ನೋ ಮಾತನ್ನು DDPI ಹೇಳಿದ್ದಾರೆ. ಅದಾದ ನಂತರದಲ್ಲಿ BOನೂ ಸಹ ನಮಗಿತ್ತು 15 ದಿವಸದಿಂದ ನಾಳೆ ಮಾಡ್ತೀವಿ ಅಂತೇಳಿ ಎಲ್ಲೋ ಒಂದು ಕಡೆಗೆ ನಮ್ಮೆಲ್ಲ ಸದಸ್ಯರುಗಳಿಗೆ ನಮಗೆ ಒಂದು ಹೂ ಮುಡಿಸುವಂಥ ಕೆಲಸ ಮಾಡ್ತಾರೆ. ಇದು ನಮ್ಗೆ ತುಂಬ ಬೇಜಾರಾಗಿದೆ. ಹಾಗಾಗಿ ಇವತ್ತು ನಾವು ಈಗಾಗಲೇ ಮಧ್ಯಾಹ್ನ ಟೈಮ್ಗೆ ನಾವೆಲ್ಲರೂ ಇವತ್ತಾಗಲೇ 3 ಗಂಟೆ ಒಳಗೆ ನಾವು ಅವ್ರನ್ನ ಟ್ರಾನ್ಸ್ಫರೋ ಅಥವಾ ಡೆಪ್ಯುಟೇಷನ್ನು ಅಥವಾ ಡಿಸ್ಮಿಸ್ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಯಾವಾಗ ಮಾಡಿಲ್ಲ. ಹಾಗಾಗಿ ನಾವು STMC ಅವರು, ಹಳೆ ವಿದ್ಯಾರ್ಥಿ ಸಂಘದವರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರೆಲ್ಲ ಸೇರಿ ಒಂದು BO ಹತ್ರ ಇವತ್ತು ಕೂತ್ಕೊಂಡು ಏನಾದರೂ ಅವ್ರಿಗೆ ಮಾಡಲೇಬೇಕು ಅನ್ನೋದು ಇವತ್ತು ನಮ್ಮ ಆಗ್ರಹ.